ಇವತ್ತಿನ ಒಂದು ಪಿಕ್ನಿಕ್ ಎಂಬ ಸುದಿನ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನಮ್ಮನ್ನ ಮನಸ್ಸು ತಣಿಸ್ಯಾರ, ಆಮೇಲೆ ದೇಹ ದಣಿಸ್ಯಾರ ನಮಗೆ. ಹೀಗಾಗಿ ಅವರಿಗೆ ವಿಶೇಷ ಕೃತಜ್ಞತೆ ಹೇಳಿ ನಮ್ಮ ಮಾತು ಮುಗಿಸ್ತೀವಿ. 1995-96ನೇ ಸಾಲ ವಿದ್ಯಾರ್ಥಿಗಳು ನಾವು ಪ್ರತಿ ವರ್ಷ ಇದೇ ಥರ ಕೂಡಿ ಎಲ್ಲ ಎಂಜಾಯ್ ಮಾಡಿ ಒಂದು ದಿವಸ ಪಿಕ್ನಿಕ್ ಟೈಪ್ ಅಂತ ಮಾಡಿ ಈ ಥರ ನೀವು ಮುಂದುವರ್ಸ್ಬೇಕಂತ ಮಾಡಿ ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶಗಳನ್ನು. ನಮಸ್ಕಾರ, ನನ್ನ ಹೆಸರು ಆನಂದ್. ವರ್ಷ ಇದೇ ಟೈಪ್ ಕಲಿಯಂಬ್ರಿ ಎಲ್ಲರೂ ತನು ಮನ ದನದಿಂದ ಎಲ್ಲರೂ ನಕ್ಕಂತ ಚೆನ್ನಾಗಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಬೇಕು. ನಮ್ಮ ಪ್ರೌಢಶಾಲಾ ಸ್ನೇಹಿತರೊಂದಿಗೆ ಕಂಪ್ಯೂಟರ್ ಬಂದಿದ್ದೇವೆ. ಪ್ರತಿ ವರ್ಷ ಈ ರೀತಿ ಮಾಡೋಂಥ ಒಂದು ವಿಚಾರ ಇದೆ. ಭಾಳ ಸಂತೋಷ ಆಗಿದೆ. ಧನ್ಯವಾದಗಳು. ಎಷ್ಟು ಜನ ಈ ಜೀವನ ಎಷ್ಟಿರುತ್ತೋ ಎಷ್ಟು ಬಿಡ್ತೋ ಗೊತ್ತಿಲ್ಲ. ಇರೋವರು ಎಲ್ಲರೂ ಹೀಗೇ ಕಲಿಯೋಣ. तारों में चमके जिसकी दो आंखें मैं ही तो हूँ ना, झरनों में गाँव में झीलों से बोलूं आके तो सुनना. ಬಂದಿದ್ದಕ್ಕೂ ಎಲ್ಲ ಹಳಬ್ರು ಕೂಡಿದ್ದಕ್ಕೂ ಇನ್ನೂ ಸ್ವಲ್ಪ ನಮ್ಮ ಮೆಮೊರೀಸ್ ಬಂದವು. ನಮ್ಗೆ ಹಳೇದು ಫ್ರೆಂಡ್ ಎಲ್ಲ ಕೂಡಿ ಮತ್ತು ಮುಂದೆ ಏನಾರ ಪ್ರೋಗ್ರಾಮ್ ಮಾಡಿದ್ರು ಒಕ್ಕಟ್ಟದೀವಿ ಅನ್ನೋಕೆ ಮೇರ ಸಾಕ್ಷಿ ಅಡ್ಡಿಲ್ಲ. ಚೆನ್ನಾಗಿತ್ತು. ಎಲ್ಲರೂ ಹೋದ್ವಿ, ಎಲ್ಲರೂ ಕೂಡಿದ್ವಿ. ಎಲ್ಲರೂ ಯಾರು ಏರು ಕೀಳು ಅನ್ನೋ ಇಲ್ಲ, ಎಲ್ಲರೂ ಹೊಂದಾಣಿಕೆಯಿಂದ ಚೆನ್ನಾಗಿ ನೋಡಿದ್ವಿ. ನಾವು ಹಿಂದೆ ಉಳಿದ್ರು ಮುಂದೆ ಕರ್ಕೊಂಡ್ಬರ್ತಿದ್ವಿ. ಗೊತ್ತಿಲ್ಲ, ಬಟ್ ಇರೋ ತನಕ ಎಲ್ಲರೂ ಹೀಗೆ ಕಲಿತ್ರೆ ಇದು ಹೀಗೆ ಬೆಳೆಯುತ್ತೆ. ಇವತ್ತಿನ ಬಗ್ಗೆ ಬಹಳ ಖುಷಿನೇ ಇದೆ. ಈ ಖುಷಿಗೆ ಏನು ಆಮಂತ್ರಣ ಇಲ್ಲ, ಮಾತು ಬರ್ತಾ ಇಲ್ಲ. ಐ ಆಮ್ ಹ್ಯಾಪಿ. ಈ ಖುಷಿ ಎಷ್ಟು ಕೊಟ್ಟರು ಕೂಡ ಸಿಗೋದಿಲ್ಲ. ಇದೇ ತರ ಪ್ರೋಗ್ರಾಮ್ ಹೆಚ್ಚೆಚ್ಚು ಮಾಡೋಣ. ನಮ್ಮ ಬಾಲ್ಯ ಜೀವನದಲ್ಲಿ ಏನ್ ಮಾಡಿಲ್ಲ, ಈ ವಯಸ್ಸಿನಲ್ಲಿ ಮಾಡ್ತಾ ಇದ್ವಿ. ತುಂಬಾ ಖುಷಿ. चांद सा मुखड़ा क्या कहना उसका, आफरी दावत में जैसे हो शाही टुकड़ा, उसके जैसी न कोई नाज़नी. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಬಂತು. ಅಂದರೆ ಇದೇ ಆಗಿರಬಾರ್ದು. ಹಂಪಿಯಲ್ಲಿ ನಾವೆಲ್ಲ ಈಗ ಕಾಲ್ನಡಿಗೆಯಲ್ಲಿ ಎಲ್ಲ ಪ್ರದೇಶಗಳನ್ನ ನೋಡ್ಕೊಂಡ್ಬಂದ್ವಿ. ಆಮೇಲೆ ಎಲ್ಲ ಊಟದ ವ್ಯವಸ್ಥೆ, ಆಮೇಲೆ ಉಪಹಾರ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಇಂಥ ಕಾರ್ಯಕ್ರಮ ಇನ್ನೂ ನೆಕ್ಸ್ಟ್ ಇಯರ್ ಮತ್ತೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರು ಬರಲಿ ಅಂತೇಳಿ. शाही जोड़ा पहन के आई जो बंधन के, वही तो मेरी स्वीट हार्ट है. शर्माई सी बगल में जो बैठी है दुल्हन के, वही तो मेरी स्वीट हार्ट है. ಈ ಒಂದು ದಿನದ ಪಿಕ್ನಿಕ್ ಯಾವತ್ತೂ ಕೊಡದೇ ಇರೋಂಥ ಸುಖ ಕೊಟ್ಟಿದೆ. I am happy. Enjoy all friends.
ಅದಕ್ಕೆ ಸಂತೋಷ ಆಯಿತು. ವರ್ಷ ವರ್ಷ ಹಿಂಗೆ ಕೂಡಲಿ, ಹಿಂಗೆ ಎಲ್ಲರೂ ಕಲೀಲಿ. ಏನು ಮತ್ತೆ ಎಲ್ಲೇ ಒಂದು ಬೇರೆ ಕಡೆ ಒಂದು ಮತ್ತೆ 2 ದಿನದ ಎಕ್ಸ್ಟ್ರಾ 2 ದಿನದ ಟೂರ್ ಮಾಡಮ್ರಿ. ಏನು ಹೆಚ್ಚಿನ ಜನಸಂಖ್ಯೆ ಕೂಡಲಿ. ಇನ್ನು ಪ್ರತಿ ವರ್ಷನೂ ಹೀಗೆ ಎಲ್ಲ ಗೆಳೆಯರು ಬರಬೇಕಂತ ನಾನು ಕೇಳ್ಕೊತ ಇದ್ದೀನಿ. ಮಿಸ್ ಮಾಡಬೇಡಿ, ಇನ್ನು ಹೆಚ್ಚಿಗೆ ಗೆಳೆಯರು ಬರಬೇಕು. ಆಮೇಲೆ 4 ದಿನಕ್ಕೊಮ್ಮೆ ಆದರೂ ಗುಂಪಲ್ಲಿ ಏನು ಬರ್ತಾ ಇದೆ ಏನು ಹೋಗ್ತಾ ಇದೆ ಎಲ್ಲ ವೀಕ್ಷಣೆ ಮಾಡೋದಕ್ಕಲ್ರಿ. ಎಲ್ಲರೂ ಬ್ಯುಸಿ ಇರ್ತಾರೆ. ಇವತ್ತಿಂದ ಏನಿಲ್ರಿ, ಎಲ್ಲರಿಗೂ ಸಂತೋಷ ಆಗೈತಿ. ಪ್ರತಿ ವರ್ಷ ಇದೇ ಕಾರ್ಯಕ್ರಮ ಎಲ್ಲರೂ ಬರಬೇಕು ಅಂತ ಕೇಳ್ತೀನಿ ನಾನು. ಇವತ್ತಿಂದು ಗೆಳೆಯರ ಬಳಗ ಭಾಳ ಚೆನ್ನಾಗಿತ್ತು. ಎಲ್ಲರೂ ಕಲಿತು ಚೆನ್ನಾಗಿ ಪ್ರತಿ ವರ್ಷ ಇದೇ ತೀರ ಮಾಡಬೇಕಂತ ಸುಮ್ಮನೆ. ಹಾಯ್ ಫ್ರೆಂಡ್ಸ್, ನಾನು ರಮೇಶ್. ನಮ್ಮ ಈಗಿನ ವಾತಾವರಣದಲ್ಲಿ ಒತ್ತಡದ ಜೀವನ ಜಾಸ್ತಿ. ನಮಗೆ ಈ ಥರ ಗೆಳೆಯರು ಸಿಗೋದು ಭಾಳ ಅಪರೂಪ. ಇದನ್ನು ಕಂಟಿನ್ಯೂ ಮಾಡೋಣ. ಪ್ರತಿ ವರ್ಷ 1 or 2 ಡೇಸ್ ಈ ಥರ ಎಂಜಾಯ್ ಮಾಡಲಿಕ್ಕೆ ಎಲ್ಲ ಹೊರಗಡೆ ಬರೋಣ. ಇನ್ನು ಹೆಚ್ಚಿನ ಫ್ರೆಂಡ್ಸ್ ಎಲ್ಲ ಸೇರೋಣ, ಇನ್ನು ಮತ್ತೆ ಎಂಜಾಯ್ ಮಾಡೋಣ. ಈ ಇವತ್ತಿನ ಒಂದು ಕಾರ್ಯಕ್ರಮ ಅತಿ ಹೆಚ್ಚು ಸಂತೋಷದಾಯಕವಾಗಿತ್ತು. ಅದರಲ್ಲಿ ವಿಶೇಷವಾಗಿ ಎಲ್ಲ ಫ್ರೆಂಡ್ಸ್ ನಾವು ಮತ್ತು ಅಕ್ಕಂದಿರೆಲ್ಲ ಅನೇಕ ಒತ್ತಡಗಳಿಂದ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮತ್ತು ಬಡಬಗ್ಗರಿಗೆ ಆಮೇಲೆ ಇನ್ನೂ ಬಡ ಆಮೇಲೆ ಮಕ್ಕಳಿಗೆ ಸಹಿತ ನಮ್ಮ ಕುಟುಂಬದಿಂದ ಅಂದರೆ ಇದೊಂದು ಫ್ಯಾಮಿಲಿ ಇದ್ದಂಗೆ ನಮ್ಮದು. ನಮ್ಮಿಂದ ಎಷ್ಟು ಸಾಧ್ಯತೆ ಇದೋ ಅಷ್ಟು ಸಹಾಯಧನಗಳನ್ನು ಮಾಡ್ತಾ ಮುಂದೆ ಅವರಿಗೆ ಉತ್ತಮ ಭವಿಷ್ಯವನ್ನು ಕೊಡಲಿಕ್ಕೆ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಂಥ ಬ್ಯುಸಿ ಶೆಡ್ಯೂಲಿನಲ್ಲಿ ಇಂಥ ಒಂದು ಪಿಕ್ನಿಕ್ ಇಟ್ಕೊಂಡಿದ್ದು ಭಾಳ ಸಂತೋಷದ ವಿಷಯ. ಪ್ರತಿ ಒಂದು 3 ತಿಂಗಳಿಗಾಗಲಿ 6 ತಿಂಗಳಿಗಾಗಲಿ ಫ್ರೆಂಡ್ಸು ಅನುಕೂಲ ಸಿಕ್ತಪ್ಪ ಅಂದ್ರೆ ಫ್ಯಾಮಿಲಿ ಸಮೇತ ಒಂದು ಟ್ರಿಪ್ ಮಾಡ್ಬೇಕಂತಂದು ನಾ ಎಲ್ಲರಲ್ಲಿಯೂ ಮನವಿ ಮಾಡ್ಕೊಳ್ತೀನಿ. ಸುರೇಶ್ ಅಂತ ಬಂದು ಭಾಳ ಸಂತೋಷ ಆಗಿದೆ. ಎಲ್ಲರೂ ಸಹಕಾರಿ ಕೊಟ್ಟಿದ್ದಾರೆ. ಒಳ್ಳೆ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಗಿಫ್ಟ್ ಕೊಟ್ಟವ್ರಿಗೆ ಸಂತೋಷ ಆಗಿದೆ. ಪ್ರತಿ ವರ್ಷವೂ ಇದ್ರಂಗೆ ಸೇರೋಣ ಅನ್ನೋದು ನನ್ನ ಅನಿಸಿಕೆ. ನಮಸ್ತೆ. ರಾಜು ದೇಸಾಯಿ. ನಾನು ಆ್ಯಕ್ಚುಲಿ ಹೋದ ವರ್ಷ ಮಿಸ್ ಮಾಡ್ಕೊಂಡಿದ್ದೆ. ಈ ವರ್ಷ ಇವರೆಲ್ಲರೂ ಕರೆಯೋದಕ್ಕೆ ಬಂದೆ, ಭಾಳ ಖುಷಿ ಆಯ್ತು. ಸೊ ಪ್ರತಿ ವರ್ಷ ಹೀಗೆ ಮಾಡಿರಿ. ಪ್ರತಿ ವರ್ಷ ಎಲ್ಲ ಹಳಬರು 30 ವರ್ಷದ ಹಿಂದಿನ ದೋಸ್ತರು ಮತ್ತೆ ಸಿಗೋಣ. ಒಂದು ಒಳ್ಳೆಯ ಅನುಭವ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಶಿವಕುಮಾರ್ ಟಿ. 1995-96ನೇ ಸಾಲಿನ ಎಲ್ಲ ಸ್ನೇಹಿತರು ಇವತ್ತು ನಾವು ಟೋಟಲ್ ಇರೋದು 104 ಜನ. ಆದರೆ ನಾವಿವತ್ತು ಸೇರೋದು 61 ಜನ. ಇನ್ನೂ ಜನ ಸೇರಬೇಕಾಗಿತ್ತು, ಕಡಿಮೆ ಜನ ಸೇರಿದ್ದಾರೆ. ಬಟ್ ಇಷ್ಟು ಜನ ಸೇರೋದಕ್ಕೆ ತುಂಬ ಸಂತೋಷ. ಇವತ್ತು ಇದೇ ರೀತಿ ಎಲ್ಲರೂ ಮುಂದಿನ ವರ್ಷ ಸೇರೋಣ. ಪ್ರತಿ ಒಂದು ವರ್ಷ ಈ ಥರ ಸೇರಿ ಎಲ್ಲರೂ ಒನ್ ಡೇ ಸ್ಪೆಂಡ್ ಮಾಡೋಣ. ಮತ್ತು ಈ ಒತ್ತಡ ಜೀವನದಲ್ಲಿ ಒಂದು ದಿನ ನಮ್ಮ ಎಲ್ಲ ಒತ್ತಡಗಳನ್ನು ಮರೆತು ಸಂತೋಷದಿಂದ ಕಳೆದ ಕ್ಷಣ ಮರೆಯಲಾಗದ ದಿನ ಇದು ಅಂತೇಳಿ ನಾನು ಎಲ್ಲ ಸ್ನೇಹಿತರು ಪ್ರತಿ ವರ್ಷ ಕಲಿಬೇಕಂತ ಸ್ನೇಹಿತರು ಇದರ ಮಾಲೀಕ 30 ವರ್ಷಗಳ ನಂತರ 94-95 ಪ್ರೌಢಶಾಲಾ ಮಿತ್ರರೆಲ್ಲ ಸೇರಿಕೊಂಡು ಇಂದು ಮರೆಯಲಾಗದ ಸಾಮ್ರಾಜ್ಯ
ವಿಜಯನಗರ ಸಾಮ್ರಾಜ್ಯದ ರಾಜಬೀದಿಯಲ್ಲಿ ನಡೆದು ಬಂದ ಅನುಭವಗಳನ್ನು ಎಷ್ಟು ವರ್ಣಿಸಿದರೂ ಕೂಡ ಕಡಿಮೆ ಅಂತ ಹೇಳ್ಬೋದು. ಮತ್ತೊಮ್ಮೆ ಮಗದೊಮ್ಮೆ ಈ ಕ್ಷಣಗಳು ಸಿಗೋದಿಲ್ಲ. ಇದು ಒಂದು ಚಾರಿತ್ರಿಕ ದಿನ ಅಂದರೆ ತಪ್ಪಾಗಲಾರ್ದು ಅಂತ ಬಯಸ್ತೇನೆ. ಎಲ್ಲ ಸ್ನೇಹಿತ ಮಿತ್ರರು ಕೂಡ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ಈ ಒಳ್ಳೆಯ ನೆನಪುಗಳನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1995 ಸಾಲಿನ ಎಲ್ಲ ಸ್ನೇಹಿತರು ಇವತ್ತು ಈ ದಿನ ಕೂಡಿರೋದು ಬಹಳ ನನಗೂ ಖುಷಿ ಕೊಟ್ಟಿದೆ. ಈ ಕ್ಷಣಗಳು ಪ್ರತಿದಿನ ನೆಕ್ಸ್ಟ್ ಅವಾಗವಾಗ ಬರ್ತಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಕಳೆದ ವರ್ಷ ನಾವು ಅದ್ದೂರಿಯಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ವಿ. ಮತ್ತು ಒಂದು ವರ್ಷದ ನಂತರ ಆ ಸಂತೋಷ ಮತ್ತು ಇವತ್ತು ಇಮ್ಮಡಿಯಾಗಿದೆ ಅಂತ ನಾನು ಹೇಳಕ್ಕೆ ಭಾಳ ಖುಷಿ ಪಡ್ತೀನಿ. ಐತಿಹಾಸಿಕ ಪ್ರದೇಶವಾದ ಹಂಪಿಯಲ್ಲಿ ನಮ್ಮ ಆ ಒಂದು ಗತ ಒಂದು ಇತಿಹಾಸದಲ್ಲಿ ಆ ಒಂದು ಗತ ವೈಭವ ನಡುವೆ ನಮ್ಮ ನೆನಪುಗಳ ವೈಭವ ಮರುಕಳಿಸಿದಲ್ಲ, ಅದಕ್ಕೆ ನಾವು ಭಾಳ ಖುಷಿ ಪಡ್ತಾ ಇದ್ದೀವಿ. ಜೊತೆಗೆ ನಾನು ಅದನ್ನೆಲ್ಲ ಅದೇ ಖುಷಿ ನನಗೆ ಚೆನ್ನಾಗಾಯ್ತು. ಮುಂದೆ ಹಿಂಗಾಗಲಿ. ಓಕೆ ಬಂದಿದ್ದು ಭಾಳ ಚಂದ ಖುಷಿ ಆಯಿತು. ಎಲ್ಲ ಸ್ನೇಹಿತರ ಜೊತೆಗೆ ಒಂದು ನೋಡುವಂಥ ಆಸೆ ನಮಗಿತ್ತು. ಎಲ್ಲರೂ ಆರೋಗ್ಯವಾಗಿ ಸುಖವಾಗಿ ಶಾಂತಿಯಾಗಿ ಇರಲಿ ಅನ್ನೋದು ನನ್ನ ಆಸೆ. ಗೆಳೆಯರು ಕೂಡ ಬಂದಿದ್ದು ಭಾಳ ಖುಷಿ ಆಗ್ತಾರೆ. ಇಂದಿನ ಒಂದು ನೆನಪುಗಳನ್ನು ನಾವು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಮತ್ತು ಹಂಪಿ ವೀಕ್ಷಣೆಯನ್ನು ಎಲ್ಲರೂ ಕೂಡ ಒಂದು ನಡ್ಕೊಂತ ಹೋಗಿ ಭಾಳ ವೀಕ್ಷಣೆ ಹಳೆಯ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿದ್ದೀವಿ. ಅವರು ಗೆಳೆಯರು ಕೂಡ ಭಾಳ ಖುಷಿಪಟ್ಟರು ಅಂತ ನಾನು ಹೇಳಕ್ಕೆ ಚೆನ್ನಾಗಿತ್ತಲ್ಲ. ಎಲ್ಲ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮವನ್ನು ಎಲ್ಲರ ಗೆಳೆಯರ ಜೊತೆಗೆ ಅಕ್ಕ ತಂಗಿಯರ ಜೊತೆಗೆ ಪಾಲ್ಗೊಂಡಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಈ ಸಂತೋಷದಲ್ಲಿ ಹೆಚ್ಚಿಗೆ ನಮಗೆ ಬರ್ತಾ ಇಲ್ಲ. ಖುಷಿಯಾಗಿದೆ. ಖುಷಿಯಾಗಿದೆ, ಸಂತೋಷವಾಗಿದೆ. ಖುಷಿಯಾದಂಥ ವಿಚಾರ ಇದು. ಒಳ್ಳೆಯ ಸಂಗತಿ. ಆಲ್ ದ ಬೆಸ್ಟ್. ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸಿದು ಸುಂದರ. ನಾವೆಲ್ಲರೂ ಸಣ್ಣ ವಯಸ್ಸಿನಲ್ಲಿ ಹೆಂಗಿದ್ವು ಈಗ ಇವತ್ತು ಅದೇ ರೀತಿಯಿಂದ ಇದ್ವಿ. ಮುಂದೆ ಹೀಗೆ ಇರಬೇಕು. ಈ ಸ್ನೇಹ ವಾತ್ಸಲ್ಯ ಸದಾ ಇದೇ ಇರಬೇಕು. ನಾವೆಷ್ಟೇ ವಯಸ್ಸಾದ್ರೂ ಚೆನ್ನಾಗಿತ್ತು. ಗುಡ್ ಲಕ್.